ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದೀನಿ. ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಿಲ್ಲ, ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಸೀರೆ ಬ್ಲೌಸ್ ಸ್ಟಿಚಿಂಗ್ ಕೊಡೋದಿದೆ. ಈ ಸೀರೆ ನಮ್ಮ ಅಮ್ಮ ಕೊಟ್ಟಿರೋದು, ಇದನ್ನು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿದೆ ಸೀರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಕ್ಕೆ ಸೀರೆ ಅಂತ ಹೇಳಿ ನಾನು ಹೇಳ್ತೀನಿ ಬ್ಲಾಗಲ್ಲಿ. ಸಿಂಪಲಾಗಿ ಒಂದು ಕ್ರೇಪ್ ಸೀರೆ ಇದು ಚೆನ್ನಾಗಿದೆ ಅನಿಸ್ತು. ಬ್ಲೂ ಕಲರ್ ನನಗೆ ಚೆನ್ನಾಗಿ ಒಪ್ಪತ್ತೆ, ಸೊ ಹಾಗಾಗಿ ಇದನ್ನೇ ಉಟ್ಕೊಳ್ಳೋಣ ಅಂತ ಹೇಳಿ. ಈ ವೀಕಲ್ಲಿ ಒಂದು ಸ್ಪೆಷಲ್ ಇದೆ, ಏನು ಅಂತ ಗೆಸ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಬನ್ನಿ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂಥೇಳಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಂಗಂತಿದ್ದಂಗೆ ನಮ್ಮ ಚಿನ್ನಿ ಮಲ್ಕೊಂಡಿದ್ದೋಳು ಎದ್ಲು. ಇವಾಗ ನಾನು ಒಂಚೂರು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಇಷ್ಟೊಂದು ಮಲ್ಕೊಂಡಿದ್ಲು. ಬೆಳಗ್ಗೆನೇ ಎದ್ಬಿಟ್ಟಿದ್ಲು ಅವಳು, ಮತ್ತೆ ಮಲ್ಕೊಂಡು ಇವಾಗ ಎದ್ದೊಳ್ತಾ ಇದ್ದಾಳೆ. ಸರಿ, ಓಕೆ. ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ. ಎಬ್ಬಿಸ್ಬಿಟ್ಟು ಸ್ವಲ್ಪ ತಿಂಡಿ ಹಾಕ್ಕೊಡ್ಬೇಕು. ಇವತ್ತು ಇಡ್ಲಿ ಮಾಡಿದ್ದೀನಿ, ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ. ಬೈ ಬ್ಲಾಗ್ ಕಂಟಿನ್ಯೂ ಮಾಡೋಣ, ಹೇಗಾಗುತ್ತೆ ಏನು ಅಂತೇಳಿ ನೋಡೋಣ. ಇವತ್ತು ಬೆಳಗ್ಗೆ ಅನಿಲ್ಗೆ ಬೆಂಡೆಕಾಯಿ ಸಾರು ಮತ್ತು ಮುದ್ದೆ ಇತ್ತು. ಅದ್ರ ಜೊತೆಗೆ ಒಂದು 2-3 ಮೊಟ್ಟೆ ಬೇಯಿಸಿದೆ, ಅದನ್ನು ಬಿಡಿಸ್ಬಿಟ್ಟು ಹಾಕ್ಕೊಡ್ತೀನಿ. ನಂತರ ಸಲಾಡ್ಗೆ ಅಂಥೇಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಗೆಯೇ ಸ್ಪ್ರೌಟ್ಸ್ ಎಲ್ಲ ಇತ್ತು ಇವತ್ತು. ಅದನ್ನೇ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಯೂಶ್ವಲಿ ನನ್ನ ಬ್ಲಾಗ್ಸ್ ನೀವು ಮುಂಚೆನೂ ನೋಡಿದರೆ ಇದೇ ಇರುತ್ತೆ, ಡೈಲಿನೂ ಸೇಮ್ ಫುಡ್ ಇರುತ್ತೆ. ಡೈಲಿ ಸೇಮ್ ಬ್ರೇಕ್ಫಾಸ್ಟ್ ತಿಂತಾರೆ ಅನಿಲು. ಸಾಂಬಾರು ಮಾತ್ರ ಚೇಂಜ್ ಇರುತ್ತೆ. ಇನ್ನು ಡೈಲಿ ಸಲಾಡು ಅಷ್ಟೇ, ತುಂಬ ವೆರೈಟಿ ಏನೂ ಇರೋದಿಲ್ಲ. ಡೈಲಿ ಸೌತೆಕಾಯಿ ಇದ್ದೇ ಇರುತ್ತೆ, ಕ್ಯಾರೆಟ್ ಇದ್ದೇ ಇರುತ್ತೆ, ಮತ್ತು ಅದ್ರ ಜೊತೆಗೆ ಹೆಸರು ಕಾಳು ಇದ್ದೇ ಇರುತ್ತೆ. ಇದು ಒಂದು ಕಾಮನ್ ಆಗಿ ಇರುವಂಥ ಒಂದು ಫುಡ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದೊಂದು ಸರಿ ಚೆನ್ನ ಆ್ಯಡ್ ಮಾಡ್ತೀನಿ, ಅಥವಾ ರಾಜ್ಮಾ ಬೇಯಿಸ್ಬಿಟ್ಟು ಹಾಕ್ತೀನಿ. ಈ ರೀತಿ ಸ್ವಲ್ಪ ವೆರೈಟಿ ಅಂತ ಅಂದರೆ ಈ ರೀತಿ. ಬಟ್ ಸೌತೆಕಾಯಿ ಕ್ಯಾರೆಟ್ ಮಾತ್ರ ಡೈಲಿ, ಕ್ಯಾರೆಟ್ ಇಲ್ಲ ಅಂದರೂ ಸೌತೆಕಾಯಿ ಮಾತ್ರ ಡೈಲಿ ಇದ್ದೇ ಇರುತ್ತೆ. ಇನ್ನು ಈ ಮನೆಗೆ ಬಂದಮೇಲೆ ಮನೆ ಒಳಗಡೆ ಬಿಸಿಲು ಎಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ನ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನಾನು ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಕೊಳ್ತಾನೆ ಇರಲಿಲ್ಲ, ಇವಾಗ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಅದಾದ ನಂತರ ಅವತ್ತಿನ ದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಇದು ನೆಕ್ಸ್ಟ್ ಡೇ ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಇವತ್ತು ಬಿರಿಯಾನಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಿರಿಯಾನಿಗೆ ತುಂಬಾ ದಿನ ಆಗಿತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡಿಬಿಟ್ಟು. ಬಿರಿಯಾನಿ ರೈಸ್ ಕೂಡ ತರಿಸಿದ್ದೆ, ಅದೇ ಜೀರಾ ರೈಸ್ ಬರುತ್ತಲ್ಲ, ಜೀರಾ ರೈಸ್, ಅದ್ರ ಸ್ಮೆಲ್ಲೇ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಬಿರಿಯಾನಿ. ಆದರೆ ಬಿರಿಯಾನಿ ತಿನ್ನೋ ಅಂಥ ಖುಷಿನೇ ಇರಲಿಲ್ಲ. ಮಾಡುವಾಗ ಇದ್ದಿದ್ದಂಥ ಖುಷಿ ತಿನ್ನುವಾಗ ಇರಲಿಲ್ಲ. ಯಾಕೆ ಅಂತ ಹೇಳಿ ವ್ಲಾಗ್ನ ಮುಂದಕ್ಕೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಬಿರಿಯಾನಿ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ, ಹಳೆಯ ವೀಡಿಯೋಸಲ್ಲಿ ಸಾಕಷ್ಟು ಬಾರಿ ನಾನು ತೋರಿಸಿದ್ದೀನಿ ಆಲ್ರೆಡಿ. ನಿಮಗೆ ಬೇಕಂದರೆ ನೀವಲ್ಲಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ. ನೋಡಿದ್ರಲ್ಲ, ಆಫ್ ದ ವಿಡಿಯೋ. ಬಿರಿಯಾನಿ ಎಲ್ಲ ರೆಡಿ ಮಾಡಿಕೊಂಡೆ. ಆ ಟೈಮ್ಗೆ ಅನಿಲ್ ಕಾಲ್ ಮಾಡಿದ್ರು ನೈಟು. ಅವ್ರು ಯೂಶ್ವಲಿ ನಿಮಗೆ ನೋಡಿದರೆ, ನಿಮ್ಮ ಬ್ಲಾಗ್ಸ್ ಎಲ್ಲ, ನನ್ನ ಹಳೆ ಬ್ಲಾಗ್ಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ಅನಿಲ್ನ ಮೆಟ್ರೋ ಸ್ಟೇಷನಿಂದ ನಾನೇ ಪಿಕ್ ಮಾಡೋದು ಮತ್ತು ನಾನೇ ಡ್ರಾಪ್ ಮಾಡೋದು ಎವ್ರಿ ಡೇ. ಹಂಗಾಗಿ ಅವರು 9:30 ಅಷ್ಟೊತ್ತಿಗೆ ಕಾಲ್ ಮಾಡಿದ್ರು, ನಿಯರ್ ಬೈ ಇದ್ದೀನಿ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಬಿರಿಯಾನಿ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಒಂದು 4 ಪಾತ್ರೆ ಇತ್ತು, ತೊಳೆದಿಟ್ಬಿಟ್ಟು ನೀಟ್ ಮಾಡಿಬಿಟ್ಟು ಹೋಗ್ಬಿಟ್ರೆ. ಆಮೇಲೆ ಬಂದುಬಿಟ್ಟು ಹೊರಗಡೆ ಟೆರೆಸ್ ಮೇಲೆ ಕೂತ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು. ಚಿನ್ನಿನೂ ಇದ್ಲಲ್ಲ, ಹಾಗಾಗಿ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಬಿರಿಯಾನಿ ಕಬಾಬು, ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡು ಅವರಿಗೂ ಸರ್ಪ್ರೈಸ್ ಆಗುತ್ತೆ, ಅನಿಲ್ಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ವಿ.
ಆ ಟೈಮ್ ಕಾಲ್ ಮಾಡಿದ್ರು ಸರಿ ಆಯಿತು ಬಿಡು, ಖುಷಿಯಾಗಿ ಹೋದೆ ನಾನು. ಹೋಗ್ಬೇಕಿದ್ರೆ ಎಷ್ಟು ಖುಷಿಯಾಗಿ ಹೋದೆ ಅಂದರೆ ಕರ್ಕೊಂಡು ಬರಬೇಕಿದ್ರೆ ಬಂದಮೇಲೆ ಫುಲ್ಲು ಸರ್ಪ್ರೈಸ್ ಆಗ್ತಾರೆ ಅಂತ ಹೇಳಿ ಆ ಥರ ಖುಷಿಯಾಗೋದೆ. ಹೋಗ್ತಿದ್ದಂಗೆ ನನಗೆ ಗಾಡೀಲಿ ಅಲ್ಲಿ ಇನ್ನೇನು ಹತ್ತಿರ ಹೋದೆ, ಅಲ್ಲಿ ಎಲ್ಲ ತುಂಬ ಜನ ಸೇರಿದರು. ಒಂದು ಸ್ವಲ್ಪ ಈ ಕಡೆ ಜನ, ಒಂದು ಸ್ವಲ್ಪ ಈ ಕಡೆ ಜನ ಎಲ್ಲ ಸೇರಿದರು. ದೂರದಿಂದನೇ ಕಾಣಿಸ್ತಿತ್ತು ನನಗೆ. ನಾನು ಅಂದ್ಕೊಂಡೆ ಏನೋ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆಗಿರುತ್ತೆ ಬಿಡು, ಅದಕ್ಕೆ ಜನ ಸೇರಿದ್ದಾರೆ ಅಂತ ಅಂದ್ಕೊಂಡೆ. ಅದೇ ಥರನೇ ಅಂದ್ಕೊಂಬಿಟ್ಟು ಮುಂದಕ್ಕೆ ಹೋದೆ. ಮುಂದಕ್ಕೆ ಹತ್ತಿರ ಹೋಗ್ತಿದ್ದಂಗೆ ಅನಿಲ್ಗೆ ಏಟಾಗಿದೆ. ಅನಿಲ್ ಸುತ್ತ ಜನ ನಿಂತಿದ್ದಾರೆ. ಯಪ್ಪ, ನನಗೆ ಗಾಡಿ ನಿಲ್ಸೋಕ್ಕೂ ಆಗ್ತಾಯಿಲ್ಲ. ಈ ಕಡೆ ಮುಂದಕ್ಕೂ ಹೋಗ್ತಾ ಹಿಂಗೆ ನಾನು ಏನು ಮಾಡ್ತೀನಿ, ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟೆ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟೆ. ಗಾಡಿ ಹೆಂಗೆ ನಿಲ್ಸಿದ್ನೋ, ಅದು ಹತ್ರ ಹೆಂಗೆ ಹೋದ್ನೋ, ಏನು ಮಾಡಿದೆ ಒಂದು ಗೊತ್ತಾಗ್ತಾಯಿಲ್ಲ. ದೇವರು ನಮ್ಮ ಕಡೆ ಇದ್ದಾನೆ ಅಂತಲೇ ಹೇಳಬೇಕು ನಿಜವಾಗ್ಲೂ, ಸೀರಿಯಸ್ಲಿ. ಸ್ವಲ್ಪ ಏಟಾಗಿದೆ ಅನಿಲ್ಗಷ್ಟೇ. ಒಂದು ಸ್ವಲ್ಪ ಕೈಗೊಂದು ಸ್ವಲ್ಪ, ಕಾಲ್ಗೊಂದು ಸ್ವಲ್ಪ ಏಟಾಗಿದೆ. ಅವನು ನಡ್ಕೊಂಡು ಹೋಗ್ತಿದ್ದು. ನೋಡು ಹೆಂಗಿದೆ ಇದು, ನಮ್ಮ ಹಣೆ ಬರ ಹೆಂಗಿದೆ ಅಂಥೇಳಿ ನಡ್ಕೊಂಡು ಸೈಡಲ್ಲಿ ಹೋಗ್ತಿದ್ದಾರೆ. ಅವ್ನು ಬಂದಾಗ ಅವನು ಹತ್ತಿರ ಬಂದಂತೆ. ಹತ್ತಿರ ಬಂದಾಗ ಇವರು ಸ್ವಲ್ಪ ಸೈಡಿಗೆ ಹೋಗಿದ್ದಾರೆ ಇನ್ನೂ, ಆದ್ರೂ ಬಂದು ಗುದ್ದಿದ್ದಾನೆ. ಯಪ್ಪ, ಹೆಂಗೆ ಓಡಿಸ್ತಿರ್ತಾರೆ ಗಾಡಿ. ಅವ್ನಿಗೆ ಮೈ ಮೇಲೆ ಪ್ರಜ್ಞೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಗುದ್ದಿದ ಮೇಲೆ ಅವನು ಬಿದ್ದುಬಿಟ್ಟಿದ್ದಾನೆ. ಎದ್ದೇ ಇಲ್ಲ ಅವನು. ಬಿದ್ದಿದ್ದ ಅಲ್ಲಿ ತುಂಬ ಜನ ನಿಂತ್ಕೊಂಡಿದ್ರು. ಇವ್ರಿಗೆ ಕೈಗೆ ಸ್ವಲ್ಪ, ಕಾಲಿಗೆ ಸ್ವಲ್ಪ ಏಟಾಯಿತು. ವಾಚೆಲ್ಲ ಫುಲ್ಲು ಹೋಯಿತು. ವಾಚ್ ಹೋದರೆ ಹೋಗಲಿ, ದೇವ್ರ ದಯದಿಂದ ಕೈಗೆ ಕಾಲಿಗೆ ಜಾಸ್ತಿ ಏನು ಸಿವಿಯರಾಗಿ ಏಟಾಗಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಆಗಿತ್ತು. ಅದಾದಮೇಲೆ ನನಗೆ ಏನು ಮಾಡಬೇಕು ಅಂತ ತೋರಿಸ್ತಿಲ್ಲ. ಈಗ ಅವನಿಗೆ ಹೊಡಿಬೇಕಾ, ಅವ್ನು ಬಿದ್ದಿದ್ದಾನೆ ಅಲ್ಲಿ, ಅವ್ನಿಗೆ ಹೊಡಿಬೇಕಾ, ಇವ್ರಿಗೆ ನೋಡಬೇಕಾ, ಏನು ಮಾಡಲಿ, ಏನು ತೋರಿಸ್ತಾ ಇಲ್ಲ ನನಗೆ. ನೀರು ನಾನು ಆದ್ರೂ ಸ್ವಲ್ಪ ಧೈರ್ಯ ತೊಗೊಂಡೆ. ನಂಗೆ ಫುಲ್ಲು ಕಾನ್ಷಿಯಸ್ ಆಗಿಬಿಟ್ಟಿದೆ. ಅನಿಲ್ ಫುಲ್ ಪ್ಯಾನಿಕ್ ಆಗಿಬಿಡ್ತಾರೆ ಅಂತ ಹೇಳಿ ನಾನು ಫುಲ್ಲು ಧೈರ್ಯ ತೊಗೊಂಡು ಬ್ಯಾಗಿನ ನೀರೆಲ್ಲ ತಕ್ಕೊಟ್ಟು ನೀರು ಕುಡಿಸ್ಕೊಂಡು ಕರ್ಕೊಂಡು ಸೀದಾ ಗಾಡಿನಲ್ಲಿ ಕೂರಿಸ್ಕೊಂಡು ಬಂದುಬಿಟ್ಟೆ. ನಾನು ಅಲ್ಲಿ ಜಾಸ್ತಿ ಜನದ ಮಧ್ಯೆ ಇರೋದು ಬೇಡ, ಬಂದುಬಿಡೋಣ ಅಂತೇಳಿ ಕರ್ಕೊಂಡು ಬಂದುಬಿಟ್ಟೆ. ಕರ್ಕೊಂಡು ಬರ್ತಿದ್ದಂಗೆ ಮುಂದೆ ಬಂದಮೇಲೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ಕೈ ಕಾಲು ಎಲ್ಲ ನೋಡಿದಾಗ ಸ್ವಲ್ಪ ಸ್ವೆಲ್ಲಿಂಗ್ ಆಗಿತ್ತು ಕೈ. ಇನ್ನೂ ಜಾಸ್ತಿ ಸ್ವೆಲ್ಲಿಂಗ್ ಆದರೆ ಸರಿ ಹೋಗಲ್ಲ ಅಂತೇಳಿ ಸೀದಾ ಹಾಸ್ಪಿಟ್ಲಿಗೆ ಗಾಡಿ ತೊಗೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ. ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆಲ್ಲ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ಕೊಂಡು ಟಿ ಇಂಜೆಕ್ಷನ್ನು ಮತ್ತು ಪೇನ್ ಕಿಲ್ಲರ್ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಎಕ್ಸ್ರೇ ಮಾಡೋಣ ಅಂದರು. ಆಮೇಲೆ ಸ್ವಲ್ಪ ರೊಟೇಷನ್ ಎಲ್ಲ ಆಗ್ತಿದೆ, ಸ್ವೆಲ್ಲಿಂಗ್ ಆಗಿದೆ. ಬಟ್ ನೋಡೋಣ, ನಾಳೆ ತನಕ ವೆಯ್ಟ್ ಮಾಡೋಣ. ನಾಳೆ ಏನಾದ್ರು ಜಾಸ್ತಿ ಆದರೆ ನಾಳೆ ಎಕ್ಸ್ರೇ ಮಾಡೋಣ ಅಂತ ಹೇಳಿದ್ರು. ಕರ್ಕೊಂಡು ಬನ್ನಿ ಬೆಳಗ್ಗೆ ಅಂತಂದರು. ಸರಿ ಆಯಿತು. ಆಮೇಲೆ ಪಲ್ಸು ಬಿ ಪಿ ಎಲ್ಲ ಚೆಕ್ ಮಾಡಿ, ಬಿ ಪಿ ಸ್ವಲ್ಪ ಲೋ ಇತ್ತು. ಲೋ ಆಗಿಬಿಡುತ್ತೆ ಅವ್ರಿಗೆ ಈ ಥರ ಏನಾದ್ರು ಆದರೆ. ಬಿ ಪಿ ಸ್ವಲ್ಪ ಲೋ ಆಗಿಬಿಡುತ್ತೆ. ಅದ್ರ ಜೊತೆಗೆ ಪಲ್ಸ್ ಲೋ ಆಗಿಬಿಡ್ತು. ಅದು ಭಯ ಆಗೋಯ್ತು ನನಗೆ. ಪಲ್ಸು ಫುಲ್ಲು 59-60 ಅವರು ತುಂಬ ಲೋ ಆಗಿಬಿಟ್ಟಿದೆ ಪಲ್ಸು. ವೆಯ್ಟ್ ಮಾಡಿ ಅಂತ ಅಂದರು. ಒಂದು ಸ್ವಲ್ಪ ಇಲ್ಲೇ ಇರಲಿ ಮಲ್ಕೊಳ್ಳಿ ಅಂತೇಳಿ. ಆಮೇಲೆ ಒಂದು 15 ಆಯಿತು, 20 ನಿಮಿಷ ಆಯಿತು. ಆಮೇಲೆ ಇನ್ನೂ ಪಲ್ಸ್ ಮೇಲೆ ಬರ್ತಾಯಿಲ್ಲ ಅವ್ರಿಗೆ. ನಾನು ಸ್ವಲ್ಪ ಹೋಗಿ ಮಾತಾಡಿ ರಿಲ್ಯಾಕ್ಸ್ ಮಾಡಿ ಅವ್ರಿಗೆ ಹಿಂಗಾಯಿತು. ಸರಿ ಆಯಿತು ಅಂಥೇಳಿ ಅವಾಗ ಒಂಚೂರು ಮೇಲೆ ಬಂತು. ಆಮೇಲೆ ಸರಿ ಆಯಿತು, ಹೊರಡ್ಬೋದು ಅಂತ ಹೇಳಿದ್ರು. ನನಗೆ ಅಲ್ಲಿವರೆಗೂ ಪಲ್ಸಿಂದ ಲೋ ಆಯಿತು ಅಂತ ತಕ್ಷಣ ಇನ್ನೂ ಸ್ವಲ್ಪ ಭಯ ಆಗೋಯ್ತು ನನಗೆ. ಏನಪ್ಪ ಇದು ಪ್ಯಾನಿಕ್ ಆಗಿಬಿಟ್ರಾ ಇಷ್ಟು ಅಂತೇಳಿ, ಇಷ್ಟು ಗಟ್ಟಿ ಮನುಷ್ಯ ಈ ಥರ ಪ್ಯಾನಿಕ್ ಆಗಿಬಿಟ್ರಾ ಅಂತೇಳಿ, ನಾನೇ ಇಷ್ಟು ಧೈರ್ಯವಾಗಿದ್ದೀನಿ ಅಂತೇಳಿ. ನಾನು ಆ್ಯಕ್ಚುಲಿ ಒಳಗಿಂದ ಸ್ವಲ್ಪ ಭಯ ಆಯಿತು, ಬಟ್ ಮೇಲ್ಗಡೆಯಿಂದ ಧೈರ್ಯವಾಗೇ ಇದ್ದೆ. ಯಾಕೆಂದರೆ ಆ ಟೈಮಲ್ಲಿ ಧೈರ್ಯ ಇರಬೇಕಾಗತ್ತೆ. ಧೈರ್ಯವಾಗಿದ್ರೇ ಏನಾದ್ರು ಒಂದು ಸಿಚುವೇಶನ್ನ ಫೇಸ್ ಮಾಡೋಕ್ಕಾಗೋದು. ಇಷ್ಟ ಆಯಿತು, ಚಿಕ್ಕದಕ್ಕೆ ಮುಗೀತು. ಬಟ್ ನನಗೆ ಇಷ್ಟು ದಿನವೂ ಯಾವತ್ತೂ ಅವ್ರ ಕಣ್ಣಿಂದ ಹಿಂಗಾಯಿತು, ಇವ್ರ ಕಣ್ಣಿಂದ ಹಿಂಗಾಯಿತು ನಾನು ಯಾವತ್ತೂ ಬ್ಲೇಮ್ ಮಾಡಿಲ್ಲ ಇಲ್ಲಿವರೆಗೂ ನನ್ನ ಲೈಫಲ್ಲಿ. ಅವ್ರ ಕಣ್ಣು ಹಾಕಿದ್ರು ಹಿಂಗಾಯಿತು, ಇವ್ರ ಕಣ್ಣು ಹಾಕಿದ್ರು, ಯಾರ ಕಣ್ಣು ಏನು, ಯಾರ ಕಣ್ಣು ಬಿತ್ತು, ಈ ಥರ ಎಲ್ಲ ನಾನು ಯಾವತ್ತೂ ಯಾರನ್ನೂ ಬ್ಲೇಮ್ ಮಾಡೇ ಇಲ್ಲ ಇಲ್ಲಿವರೆಗೂ ನನ್ನ ಲೈಫಲ್ಲಿ. ಬಟ್ ಫಸ್ಟ್ ಟೈಮ್ ನನಗೆ ಹಂಗೆ ಅನ್ನಿಸ್ತು, ಯಾರ ಕಣ್ಣು ಬಿತ್ತೋ ಏನೋ ಈ ಥರ ಆಯಿತು ಅಂತ ನನಗೆ ಫಸ್ಟ್ ಟೈಮ್ ನನಗೆ ಅನಿಸಿದೆ. ಯಾಕೆಂದರೆ ನಡ್ಕೊಂಡು ಹೋಗ್ತಿದ್ದಾರೆ, ಲಿಟ್ರಲಿ ಸೈಡಲ್ಲಿ ಹೋಗ್ತಿದ್ದಾರೆ, ಅವನು ಸೈಡಲ್ಲೇ ಬಂದು ಗುದ್ದಿದ್ದಾನೆ ಅಂತ ಅಂದರೆ ಏನು ಹೇಳಬೇಕಿಲ್ಲ. ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ, ಏನೋ ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ಬಿದ್ದರು ಬಿಡು, ಅವ್ನು ಹಣೆ ಬರ, ಅವ್ನು ಬಿದ್ದ ಫಾಸ್ಟಾಗಿ ಹೋಗ್ತಿದ್ದ, ಆ ಥರ ಅಲ್ಲ. ಸೈಡಲ್ಲಿ ಹೋಗ್ತಿದ್ದಾರೆ. ಮತ್ತು ಅವ್ನು ಹತ್ರ ಬಂದಾಗೂ ಸೈಡಿಗೆ ಹೋಗಿದ್ದಾರೆ. ಅವ್ನು ಇನ್ನೂ ಹತ್ರ ಬರ್ತಾ ಇರೋದು ನೋಡ್ಬಿಟ್ಟು ಏನು ಪರಿಚಯ ಇರೋರ ಯಾರೋ ಅಂತ ಅಂದ್ಕೊಂಡಿದ್ದಾರೆ ಇರೋ, ಆ ಥರ ಅಂದ್ಕೊಂಡು ಮತ್ತೆ ಫಾಸ್ಟಾಗಿ ಬಂದುಬಿಟ್ಟಿದ್ದಾನೆ. ಫಾಸ್ಟಾಗಿ ಬಂದು ಕುದ್ಬಿಟ್ಟು ಬಿದ್ದುಬಿಟ್ಟಿದ್ದಾನೆ. ಯಪ್ಪ, ಈ ಥರ ಆದಾಗ ಅನ್ಸೋದು ನನಗೆ, ಯಾರು ಕಣ್ಣು ಬಿತ್ತಪ್ಪ ಅಂತ ನಿಜವಾಗ್ಲೂ ಆ ಥರ ಅನಿಸ್ಬಿಡ್ತು ನನಗೆ. ಯಾಕೆ ಇಷ್ಟು ಒಂಥರ ಫೀಲ್ ಆಗೋಯ್ತು ಅಂತ ಅಂದರೆ, ನಾನು ಯೂಶ್ವಲಿ ನನ್ನ ವಿಷಯಕ್ಕೆ ನನಗೇನು ಏಟ್ ಮಾಡ್ಕೊತೀನೋ, ಕೈಗೆ ಅವಾಗವಾಗ ಸುಟ್ಕೊತಿರ್ತೀನಿ, ಅಲ್ಲಿ ಇಲ್ಲಿ ಏಟ್ ಆಗ್ತಾ ಇರುತ್ತೆ. ಏನಾದರೂ ಆದಾಗ ನನಗೆ ಅಷ್ಟು ಫೀಲ್ ಆಗೋಲ್ಲ. ಬಟ್ ಅನಿಲ್ಗೆ ಏನಾರು ಆದರೆ ಸಣ್ಣ ಏಟಾದರೂ ನನಗೊಂಥರ ತುಂಬಾ ಭಯ ಆಗುತ್ತೆ, ತುಂಬಾ ಫೀಲ್ ಆಗುತ್ತೆ ನನಗೆ. ನಾನು ಅಷ್ಟು
ಇದಾಗಿ ನೋಡ್ಕೊಳ್ತೀನಿ ಅವ್ರನ್ನ. ಅವ್ರಿಗೇನು ಕಮ್ಮಿ ಆಗಬಾರ್ದು ಮನೆಯಲ್ಲಿ, ಯಾವುದೇ ವಿಷಯದಲ್ಲಾದರೂ ಅವ್ರಿಗೇನು ಕಮ್ಮಿ ಆಗಬಾರ್ದು. ನನಗೊಂದು ಕಮ್ಮಿ ಆದರೂ ಪರವಾಗಿಲ್ಲ, ನನಗೆ ಒಂದು ಬಟ್ಟೆ ವಿಷಯದಲ್ಲಾಗಲಿ ಬೇರೆ ಯಾವುದೇ ವಿಷಯದಲ್ಲಾಗಲಿ ಅವ್ರು ಚೆನ್ನಾಗಿರ್ಬೇಕು, ಅವ್ರು ಖುಷಿಯಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ಸೊ ಹಂಗಾಗಿ ದೇವ್ರು ನಮ್ಮ ಕಡೆ ಇದ್ದಾನೆ. ದೇವ್ರ ದಯದಿಂದ ಸದ್ಯ ಜೋರಾಗಿ ಏನೂ ಏಟಾಗಿಲ್ಲ. ವಾಚಿಂದ ಕೈಗೆ ಕಡಿಮೆ ಏಟಾಗಿದೆ ಹೇಳ್ಬೇಕಂದ್ರೆ, ಸ್ವಲ್ಪ ಅದರಲ್ಲೇ ಮುಗೀತು. ದಯವಿಟ್ಟು ಗಾಡಿ ಓಡಿಸೋರು ಒಂದು ಸ್ವಲ್ಪ ನಿಧಾನಕ್ಕೆ ಓಡಿಸಿ, ಆರಾಮಾಗಿ ಓಡಿಸಿ. ನಿಮ್ಮ ಕೈಲ ಆಗಿಲ್ಲ, ನೀವೇನಾದರೂ ಕುಡ್ದಿದ್ದೀರಾ, ಇನ್ನೇನೋ ಒಂದು ಮಾಡಿದ್ದಾರೆ ಅಂದರೆ ಗಾಡಿ ಓಡ್ಸೋಕ್ಕೆ ಹೋಗ್ಬಿಡಿ. ಯಾರ ಜೊತೆಗಾರು ಬೇರೆಯವ್ರ ಜೊತೆ ಗಾಡೀಲಿ ಹೋಗಿ ಅಥವಾ ಆಟೋದಲ್ಲಿ ಹೋಗಿ ಈ ಥರ ಮಾಡಿಬಿಟ್ಟು ಅಮಾಯಕರನ್ನ ಬಲಿ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಏಟ್ ಮಾಡೋದಾಗಿರ್ಬೋದು, ಅಥವಾ ಎಷ್ಟೋ ಜನ ನೋಡ್ಬಿಟ್ಟಿದ್ದೀವಿ ನಾವು, ಈ ಥರ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ಗಳೆಲ್ಲ ಆಗ್ತಾ ಇರುತ್ತೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಹಿಂಗೆ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಇರ್ತಾರೋ, ಬೇರೆಯವ್ರಿಗೂ ಎಲ್ಲರಿಗೂ ಅವ್ರು ನಂಬ್ಕೊಂಡು ಫ್ಯಾಮಿಲಿ ಇರ್ತಾರೆ, ಎಷ್ಟೊಂದು ತಂದೆ ತಾಯಿ ಇರ್ತಾರೆ, ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ. ಅವ್ರಿಗೇನಾರು ಆದರೆ ನೀವು ಹೊಣೆ ಆಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಯಾರಾದರೂ ಆಗಿರಲಿ ಆದಷ್ಟು ಹುಷಾರಾಗಿ ಓಡಿಸಿ, ಕೇರ್ಫುಲ್ಲಾಗಿ ವೆಹಿಕಲ್ ಓಡಿಸೋರು. ಎಷ್ಟು ಡೈಲಿ ಕೇಸ್ಗಳು ನಡೀತಾನೆ ಇರುತ್ತೆ ಈ ಥರ. ಕೆಲವ್ರಿಗೆ ದೊಡ್ಡದಾಗುತ್ತೆ, ಕೆಲವರು ಚಿಕ್ಕದಾಗುತ್ತೆ. ಏಟು ಎಷ್ಟೇ ಆದ್ರೂ ಅದು ಒಂಥರ ಹೆಂಗೆ ಫೀಲ್ ಆಗ್ತಾಯಿತ್ತು ಅಂದರೆ, ಅನಿಲ್ ತುಂಬ ನೋವು ಅಂತ ಫೀಲ್ ಆಗಬೇಕಿದ್ರಪ್ಪ, ಆಕ್ಸಿಡೆಂಟ್ ಆದವ್ರಲ್ಲ ಎಷ್ಟು ಹಿಂಸೆ ಅನುಭವಿಸ್ತಾರಲ್ವ ಅಂತ ಅನ್ನಿಸ್ತಾಯಿತ್ತು ನನಗೆ ನಿಜವಾಗ್ಲೂ. ಅಷ್ಟು ಒಂಥರ ಅದು ನೋಡಿಬಿಟ್ಟು ತುಂಬ ಭಯ ಆಗೋಯಿತು. ಚಿಕ್ಕದ್ರಲ್ಲೇ ಮುಗೀತು. ನಾನು ಹೇಳೋದಿಷ್ಟೇ, ನಾವು ಎಷ್ಟೇ ಹುಷಾರಾಗಿ ನೋಡಿ ನಡ್ಕೊಂಡು ಸೈಡಲ್ಲಿ ಹೋಗ್ತಾ ಇರೋರಿಗೂ ಬಿಡಲ್ಲ ಈ ಥರ ಅಂತಂದರೆ ಏನು ಹೇಳಬೇಕು ಹೇಳಿ ಇಂಥವ್ರಿಗೆ. ಆದಷ್ಟು ಹೇಳೋದು, ಯಾರೇ ಆದ್ರೂ ಸ್ವಲ್ಪ ಗಾಡಿ ಹುಷಾರಾಗಿ ಓಡಿಸಿದ್ರೆ ಒಳ್ಳೆಯದು ಅಂತ ನನಗಂತೂ ಅನಿಸ್ಬಿಡ್ತು ಹಂಗೆ ನಿಜವಾಗ್ಲೂ. ತುಂಬ ಸೀರಿಯಸ್ಲಿ ಹಂಗೆ ಅನಿಸ್ಬಿಡ್ತು. ಓಕೆ, ಇದರೊಟ್ಟಿಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಒಟ್ಟಿಗೆ. ಈ ವೀಕಲ್ಲಿ ಆ್ಯಕ್ಚುಲಿ ಖುಷಿ ವಿಷಯ ಆಯಿತು, ಬಟ್ ಅದು ಹಿಂಗಾಗುತ್ತೋ ಗೊತ್ತಿಲ್ಲ, ನೋಡೋಣ ಹೆಂಗಾಗತ್ತೆ ಅಂಥೇಳಿ. ಬರಲಾ, ಬಾಯ್.